ಕೋಗಿಲು ಲೇಔಟ್ನ ಒತ್ತುವರಿ ಆಯಿತು. ಆ ನಂತರ ಆದಂತಹ ಬೆಳವಣಿಗೆಗಳು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಅದನ್ನ ತೆರವುಗೊಳಿಸುವಂತಹ ಕೆಲಸ ಆದ ನಂತರದ ಬೆಳವಣಿಗೆಗಳೆಲ್ಲವನ್ನ ನೋಡಿದ್ವಿ. ಆ ನಂತರ ಬಿಡಿಎ ಕೈ ಹಾಕಿದ್ದು ಥಣಿಸಂದ್ರದ ವಿಚಾರಕ್ಕೆ. ಥಣಿಸಂದ್ರದಲ್ಲಿ ಒತ್ತುವರಿ ತೆರವನ್ನ ಮಾಡುವಂತಹ ಕಾರ್ಯ ನಿರಂತರವಾಗಿ ನಡೀತಾ ಇದ್ದು ಜನವರಿ 8ರಿಂದ ಆಪರೇಷನ್ ಜೆಸಿಬಿಯನ್ನ ನಡೆಸ್ತಾ ಇದೆ ಬಿಡಿಎ. ಸೊ ಬಿಡಿಎ ಕಾರ್ಯಾಚರಣೆಯಿಂದ ಇದೀಗ ಬೀದಿಗೆ ಬಿದ್ದಿವೆ ಕುಟುಂಬಗಳು. ಜನ ಅಲ್ಲೇ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ. ನಾವು ಈ ಜಾಗದಲ್ಲೇ ಇದ್ವಿ ಅನೇಕ ವರ್ಷಗಳಿಂದ, ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಹೇಳಿ 40ಕ್ಕೂ ಹೆಚ್ಚು ಕುಟುಂಬದವರು ಬೀದಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೊರೆಯುವ ಚಳಿಯಲ್ಲೂ ಕೂಡ ಬೀದಿಯಲ್ಲೇ ಜನ ಬದುಕನ್ನ ಸಾಗಿಸ್ತಾ ಇದ್ದಾರೆ. ದಿಢೀರ್ ಅಂತ ಹೇಳಿ ನಮ್ಮ ಮನೆಯನ್ನ ನೆಲಸಮ ಮಾಡಿದ್ದಾರೆ ಅಂತ ಹೇಳಿ ಆ 40 ಕುಟುಂಬಗಳು ಕಿಡಿಕಾಡ್ತಾ ಇವೆ. ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. ಒತ್ತುವರಿ ತೆರವು ಜಾಗದಲ್ಲೇ ಸಂತ್ರಸ್ತರು ಬೀಡು ಬಿಟ್ಟಿದ್ದಾರೆ. ಚಳಿಯಲ್ಲಿ ಮನೆಗಾಗಿ ಅಂಗಲಾಚ್ತಾ ಇದ್ದಾರೆ ಜನರು. ಆ 40 ಕುಟುಂಬಗಳು ತೀವ್ರ ಆಕ್ರೋಶವನ್ನ ಹೊರಹಾಕಿವೆ. ಒತ್ತುವರಿ ತೆರವಿನಿಂದ ಇದೀಗ ಸುತ್ತಮುತ್ತಲ ನಿವಾಸಿಗಳಲ್ಲೂ ಕೂಡ ಆತಂಕ ಎದುರಾಗಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗವನ್ನ ಬಿಡಿಎ ವಶಪಡಿಸಿಕೊಂಡಿದೆ. ಯಾರ್ಯಾರು ನಿಜವಾದಂತಹ ಫಲಾನುಭವಿಗಳಿದ್ದಾರೆ ಅಥವಾ ಒಂದು ಅರ್ಹರು ಇದ್ದಾರೆ, ಆ ಹಿನ್ನೆಲೆಯಲ್ಲಿ ಅವರ ಜಾಗವನ್ನ ಅಥವಾ ಅವರ ಮನೆಗಳನ್ನ ಒತ್ತುವರಿ ಮಾಡಿಕೊಳ್ಳದೆ ಇರುವಂತಹವರನ್ನ ಅಲ್ಲಿ ಉಳಿಸುವಂತಹ ಕೆಲಸ ಆಗಬೇಕಾಗಿದೆ. ಆದ್ರೆ ಅಲ್ಲಿ ಎಲ್ಲರೂ ಕೂಡ ಒತ್ತುವರಿ ಮಾಡಿಕೊಂಡವರು ಅನ್ನೋದನ್ನ ಬಿಡಿಎ ಹೇಳ್ತಾ ಇರುವಂತದ್ದು. ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಕಾರ್ಯ ಜನವರಿ 8ರಿಂದ ನಿರಂತರವಾಗಿ ನಡೀತಾ ಇದೆ. ನಾವು ಹೆಂಗ್ ಹೋಗೋದು? ರೋಡಲ್ಲಿ ಮಲ್ಕೊಳ್ಬೇಕಾ? ಸಾಮಾನೆಲ್ಲ ಹೆಂಗ್ ಇಕ್ಕೋದು? ನಾವು ಸಾಮಾನು ಇಕ್ತೀನಿ ಅಂತ ಸಾಮಾನೆಲ್ಲ ಎತ್ತ ಆಚೆ ಬೇಕಾಗಿ ಸರ್. ಸಾಮಾನು ವಸ್ತು ಸಾಮಾನುಗಳೆಲ್ಲ ಐತೆ ಸರ್. ಏನ್ ಮಾಡೋದು ನಾವು ಹೇಳಿ? ಹೆಂಗ್ ಹೋಗೋದು? ಯಾರಿಗೆ ಹೇಳೋದು? ಅದೇ ಇಲ್ಲಿ ಮನೆ ಐತ್ರಿ ಬಾಡಿಗೆಗೆ, ಅದು ಏನ್ ಮಾಡೋದು ಹೇಳಿಲ್ಲ ಏನಿಲ್ಲ, ಹಾಗೆ ಬಂದು ಹೊಡೆದಾಕ್ಬಿಟ್ರು. ಯಾರು ಬಿಡಿ ಅವ್ರ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಸಡನ್ ಆಗಿ ಬಂದ್ರು ಹೊಡೆದಾಕ್ಬಿಟ್ರು ಅಷ್ಟೇ. ಅದೇ ಬಾಡಿಗೆ ಮನೆಗೆ ಹುಡ್ತಾ ಇದ್ರಿ ದುಡ್ಡಿನ ಪ್ರಾಬ್ಲಮ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ 8ರಿಂದಾನೇ ಒತ್ತುವರಿ ತೆರವು ಕಾರ್ಯವನ್ನ ಥಣಿಸಂದ್ರದಲ್ಲಿ ಮಾಡಲಾಗ್ತಾ ಇದೆ. 40ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದರೆ ಮತ್ತೊಂದು ಕಡೆ ಇನ್ನಷ್ಟು ಡೆಮಾಲಿಷನ್ ಆಗುವಂತಹ ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಗಳಾಗ್ತದೆ. ಇವತ್ತು ಡೆಮಾಲಿಷನ್ ಕಾರ್ಯ ನಡೆಯುತ್ತಾ? ಜೊತೆಗೆ ಅಲ್ಲಿ ಯಾವ ರೀತಿಯಾಗಿವೆ ಕುಟುಂಬಗಳೀಗ? ನಮಿತಾ ಜೈನ್, ಇವತ್ತು ಯಾವುದೇ ರೀತಿಯಾಗಿ ಡೆಮಾಲಿಷನ್ ಕಾರ್ಯಾಚರಣೆ ಇರೋದಿಲ್ಲ. ಇನ್ನು ಗುರುವಾರದಿಂದ ಈ ವ್ಯಾಪ್ತಿಯಲ್ಲಿ ಅಂದ್ರೆ ಈ ಒಂದು ಥಣಿಸಂದ್ರ ಗ್ರಾಮದ ಸರ್ವೆ ನಂಬರ್ 28/1 ಮತ್ತು 28/2ರಲ್ಲಿ ನೆಲೆಸಿರುವಂತಹ ಅಕ್ರಮವಾಗಿ ನೆಲೆಸಿರುವಂತಹ ನಿವಾಸಿಗಳ ಮನೆಗಳನ್ನ, ಶೆಡ್ಗಳನ್ನ, ಗೋದಾಮನ್ನ ತೆರವು ಮಾಡುವಂತಹ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡಿರುವಂತದ್ದು. ಸರಿಸುಮಾರು 80 ಕೋಟಿ ಮೌಲ್ಯದ ಪ್ರಾಪರ್ಟಿಯಲ್ಲಿ ಅಕ್ರಮವಾಗಿ ಒಂದಷ್ಟು ಜನ ನೆಲೆಸಿದ್ರು ಅನ್ನುವಂಥದ್ದು ಬಿಡಿಎ ಅಧಿಕಾರಿಗಳ ಆರೋಪ. ಜೊತೆಗೆ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರೋದೇನಪ್ಪಾ ಅಂತ ಅಂದ್ರೆ, ನಮ್ಮ ಹತ್ರ ಒಂದಷ್ಟು ನಾವು ಇರೋದಕ್ಕೆ, ಅಕ್ರಮವಾಗಿ ನಾವು ನೆಲೆಸಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದಂತಹ ಪೂರಕ ದಾಖಲೆಗಳೆಲ್ಲವೂ ಕೂಡ ಇದೆ. ಅಂದ್ರೆ ಅಲ್ಲಿ ಖಾತಾ ಇದೆ ನಮ್ಮ ಹತ್ರ, ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಪ್ಯಾನ್ ಕಾರ್ಡ್ ಇದೆ. ನಾವು ಕಳೆದ 10ರಿಂದ 15 ವರ್ಷಗಳಿಂದಲೂ ಕೂಡ ಇದೇ ಜಾಗದಲ್ಲಿ ವಾಸವಿದ್ದೇವೆ. ಸೊ ಇಷ್ಟು ವರ್ಷಗಳ ಕಾಲ ನಾವು ನೆಲೆಸಿದ್ದೇವೆ. ನಮ್ಗೆ ಯಾರು ಕೂಡ ಅಕ್ರಮವಾಗಿ ನೀವು ನೆಲೆಸಿದ್ರ ಅಂತ ಹೇಳ್ತಾ ಇಲ್ಲ. ಈಗ ಏಕಾಏಕಿಯಾಗಿ ದಿಢೀರ್ ಅಂತ ಬಂದು ನಮ್ಗೆ ಈ ರೀತಿಯಾಗಿ ಜೆಸಿಬಿಯನ್ನ ನುಗ್ಗಿಸಿ ನಮ್ಮ ಮನೆಗಳನ್ನ ನೆಲಸಮ ಮಾಡಿದ್ರೆ, ಈ ಕೊರೆಯುವಂತಹ ಚಳಿಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ನಾವು ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಆದ್ರೆ ನೀವು ಕಾನೂನು ಪ್ರಕಾರ ನೋಡೋದಾದ್ರೆ ಬಿಡಿಎ ಅಧಿಕಾರಿಗಳು ಮಾಡಿರುವಂತಹ ಕಾರ್ಯಾಚರಣೆ ಕಾನೂನುಬದ್ಧವಾಗಿ ಸರಿಯಾಗಿ ಇರುವಂತಹದ್ದು. ಅಂದ್ರೆ ಅಲ್ಲಿ ಈ ವಿಚಾರ ಕೋರ್ಟ್ನ ಮೆಟ್ಟಿಲು ಕೂಡ ಏರಿತ್ತು. ಜನ ಹೇಳುವಂತಹ ಪ್ರಕಾರ ಕಳೆದ 10ರಿಂದ 15 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯೇ ಬಿಡಿಎಗೂ ಈ ಪ್ರಾಪರ್ಟಿಯನ್ನ ಮಾರಿರ್ತಾನೆ, ಜೊತೆಗೆ ಅಲ್ಲಿರುವಂತಹ ನಿವಾಸಿಗಳಿಗೂ ಕೂಡ ಈ ಪ್ರಾಪರ್ಟಿಯನ್ನ ಮಾರಿರ್ತಾನೆ. ಈ ವಿಚಾರ ಬಿಡಿಎ ವರ್ಸಸ್ ನಿವಾಸಿಗಳು ಅಂತ ಇವರಿಬ್ಬರ ಮಧ್ಯೆ ಆಗಾಗ ಜಗಳ, ಆಗಾಗ ತಿಕ್ಕಾಟ ಆಗ್ತಾನೆ ಇರುತ್ತೆ. ಈ ವಿಚಾರ ಕೋರ್ಟ್ಗೆ ಹೋಗಿ ಹೈಕೋರ್ಟ್ ನ ಡೈರೆಕ್ಷನ್ ಮೇರೆಗೆ 200 ಜನ ಪೊಲೀಸ್ ಸಿಬ್ಬಂದಿಯನ್ನ ಕರ್ಕೊಂಡು ಬಂದು ಬಿಡಿಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಸೊ ಇನ್ನೂ ಕೂಡ ಹಲವು ಮನೆಗಳನ್ನ, ಒತ್ತುವರಿ ಆಗಿರುವಂತಹ ಮನೆಯನ್ನ, ಬಿಡಿಎ ಸ್ವತ್ತಿನಲ್ಲಿ ಇರುವಂತಹ ಮನೆಯನ್ನ ತೆರವು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಸ್ಥಳದಲ್ಲಿ ಗುರುವಾರದಿಂದ ತೆರವು ಕಾರ್ಯಾಚರಣೆ ಆದ್ರೂ ಕೂಡ ಆ ಜಾಗದಿಂದ ನಾವು ಕದಲಲ್ಲ ಅಂತ ಅಲ್ಲಿರುವಂತಹ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಅಲ್ಲಿ ಓರ್ವ ಮಹಿಳೆ ಕೂಡ ನಾನು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸರಿಸುಮಾರು 10ರಿಂದ 15 ವರ್ಷಗಳ ಹಿಂದೆ ನಾನು 12 ಲಕ್ಷ ಕೊಟ್ಟಿದ್ದೆ. 12 ಲಕ್ಷ ಕೊಟ್ಟು ಈ ಜಾಗಕ್ಕೆ ಬಂದಿದ್ದೀನಿ. ಈಗ ಅದ್ರ ಮೌಲ್ಯ ಎಷ್ಟಾಗುತ್ತೆ? ಸೊ ಆ 12 ಲಕ್ಷನೂ ಇಲ್ಲ, ಜೊತೆಗೆ ಅದರ ಈಗ ಇರುವಂತಹ ಪ್ರೆಸೆಂಟ್ ಮೌಲ್ಯನೂ ನನಗೆ ಸಿಗಲ್ಲ. ಈಗ ನಾನು ಬೀದಿಗೆ ಬಿದ್ದಿದ್ದೀನಿ. ಈ ದುಡ್ಡನ್ನು ನನ್ಗೆ ಯಾರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಜನರಿಗೆ ಮಾರಿರುವಂತಹ ಆಸಾಮಿಯನ್ನ ಪತ್ತೆ ಹಚ್ಚಬೇಕು. ಆತ ಯಾಕೆ ಈ ಡಬಲ್ ಕಡೆ ಮಾರ್ದ ಅನ್ನುವಂಥದ್ದನ್ನ ಕಂಡುಹಿಡಿಬೇಕು. ಅದ್ರ ಜೊತೆಗೆ
ಈ ಜನರು ಕೂಡ ಹೇಳ್ತಾ ಇರುವಂತದ್ದು ಯಲಹಂಕದ ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ನೆಲೆಸಿರುವವರಿಗೆ, ಎಲ್ಲೆಲ್ಲಿಂದನೂ ಬಂದಿರುವಂತವರಿಗೆ, ಅಕ್ರಮವಾಗಿ ನೆಲೆಸಿರುವವರಿಗೆ ಪರ್ಯಾಯವಾದಂತಹ ವ್ಯವಸ್ಥೆ ಇದೆ. ನಾವು ನಮ್ಮ ರಾಜ್ಯದವರು ಅಂದ್ರೆ ಇದೇ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಜಾಗವನ್ನು ತಗೊಂಡು ಇಲ್ಲೇ ಇದ್ದವರು, ನಮಗೆ ಮಾತ್ರ ಯಾಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ, ನಾವು ಬೀದಿಗೆ ಬಿದ್ದಿದ್ದೀವಿ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸೊ ಅಲ್ಲಿರುವಂತಹ ಜನರ ಅಳಲು, ಜನರ ಆಕ್ರೋಶ ಸರ್ಕಾರಕ್ಕೆ ಮುಟ್ಟುತ್ತಾ, ಸರ್ಕಾರ ಯಾವ ರೀತಿಯಾಗಿ ಮುಂದೆ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಸೇಮ್ ಕೋಗಿಲು ಲೇಔಟ್ ನ ಮಾದರಿಯಲ್ಲೇ ಇಲ್ಲೂ ಕೂಡ ಜನ ಗುರುವಾರದಿಂದ ಇವತ್ತಿನವರೆಗೂ ಎಲ್ಲಿ ಡೆಮೋಲಿಷನ್ ಆಗಿದೆಯೋ ಅದೇ ಜಾಗದಲ್ಲಿದ್ದಾರೆ, ಎಲ್ಲಿ ಶೆಡ್ ಅನ್ನ ಗೋದಾಮನ್ನ ತೆರವುಗೊಳಿಸಿದಾರೋ ಅದೇ ಜಾಗದಲ್ಲಿ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬರಂತೆ ಬೇರೆ ಬೇರೆ ಯಾರೋ ದಾನಿಗಳು ಕೊಡುವಂತಹ ಊಟವನ್ನ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು, ಚಿಕ್ಕ ಪುಟ್ಟ ಮಕ್ಕಳ ಜೊತೆ ಅದೇ ಜಾಗದಲ್ಲಿ ಈಗ ವಾಸ ಮಾಡ್ತಾ ಇರುವಂತದ್ದು. ನವಿತಾ ಜೈನ್. ಓಕೆ.